ನಿಮ್ಮ ಪೋಸ್ಟ್ ಗಳನ್ನ ನೋಡ್ತಾ ಇದ್ದೆ, ಕೆಲವೊಂದು ನೀವು ಭಾಷಣ ಮಾಡೋ ಪೋಸ್ಟ್ ಗಳಿಗೆ ಕಮೆಂಟ್ ಗಳು ಬಂದಿದೆ, ನಿಮ್ ರೀಲ್ ಗಳಿಗೆ ಕಮೆಂಟ್ ಬಂದಿದೆ. ಮದ್ವೆ ಫೋಟೋ ಶೇರ್ ಮಾಡ್ಕೊಂಡಾಗ ನಿಜವಾಗ್ಲೂ ಒಬ್ಬ ಒಳ್ಳೆ ಮನ್ಸಿರೋನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸ್ಬೇಕು. ಅಲ್ಲಿಗೂ ಕೂಡ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬಹಳಷ್ಟು ನಂದು ಅಯ್ಯೋ ಇವನ್ ಜೊತೆ ಗ್ಯಾರಂಟಿ ಹುಡುಗಿ ಒಂದ್ ವಾರನೂ ಇಲ್ಲ ಅಂತ. ಇವತ್ತಿಗೂ ನಾನು ನನ್ನ ವೈಫ್ ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಹೆಸರಿಟ್ಟು ಯಾವತ್ತೂ ಕರೆದಿಲ್ಲ. ಬಾರೆ ಹೋಗಿ ಒಂದ್ಸಲ ಕರೆದಿಲ್ಲ, ಹೋಗಿ ಬನ್ನಿ ಅಂತಾನೆ ಕರೆಯೋದು. ನಾವು ಚೆನ್ನಾಗಿದೆ. ನಂಗೆ ಏನ್ ಗೊತ್ತಾ, ಹಿಂಗ್ ಹೇಳ್ಕೊಂಡು ನೆಗೆಟಿವ್ ಕಾಮೆಂಟ್ ಹಾಕಿನೇ ಪಾಪ ಏನಾಗೋಯ್ತು, ರೀಸೆಂಟ್ ಆಗಿ ಒಂದು ದರ್ಶನ್ ಸರ್ ಇನ್ಸಿಡೆಂಟ್, ಅದು ಬೇರೆ ತರ ಪೋಟ್ರ ಆಯ್ತು. ನನಗೆ ಹಂಗಿರಲಿಲ್ಲ. ಅಂಡ್ ಆಕ್ಚುಲಿ ದರ್ಶನ್ ಸರ್ ಅತ್ಯಂತ ಆಪ್ತರೆಲ್ಲ ನನ್ನ ಆಪ್ತರಣ. ದರ್ಶನ್ ಸರ್ ಜೀವದ ಗೆಳೆಯ ಅಣಜಿ ನಾಗರಾಜ್ ಅಂತ, ಶಾಸ್ತ್ರಿ ಅನ್ನೋ ಸಿನಿಮಾ ಕ್ಯಾಮ್ರಾಮನ್. ದರ್ಶನ್ ಅವ್ರನ್ನ ಈಗಲೂ ಹೋಗೋಬಾರೋ ಅಂತ ಕರೆಯೋ ಫ್ರೆಂಡ್ಶಿಪ್ ಇದೆ, ಅಂದ್ರೆ ಪರ್ಸನಲ್ ಇದ್ದಾಗ. ಅವ್ರಿಬ್ರು ಇಲ್ದ ಇದ್ದಾಗ ಏನ್ ಗುರುವೆ ಚೆನ್ನಾಗಿದ್ಯಾ, ಏನ್ ಮಾಡೋದೀಗ ಹಿಂಗ್ ಕೇಳುವಂತಹ ಸೌಜನ್ಯವೂ ಇದೆ. ಅವರಿಬ್ರು ಒಬ್ಬರನ್ನೊಬ್ರು ಬಹಳ ಗೌರವಿಸ್ಕೊಳ್ತಾರೆ. ಅಣಜಿ ನಾಗರಾಜ್ ನನ್ನ ಕರ್ನಾಟಕ ತಳಿಯ ಸಿನಿಮಾ ಕ್ಯಾಮ್ರಾಮನ್. ಅವ್ರ ಅತ್ಯಂತ ಆಪ್ತ ಸ್ನೇಹಿತ ಕಾಡು, ಇವರೆಲ್ಲ ನನ್ನ ಟೀಮೇ. ಅವ್ರ ಫ್ಯಾಮಿಲಿ ಜೊತೆ ಒಡಂಬಡಿ ತುಂಬಾ ಒಳ್ಳೆ ಸ್ನೇಹ ಇದೆ. ನನ್ನ ಸಿನಿಮಾ ನಟ ಭಯಂಕರ ಕ್ಲಾಪ್ ಮಾಡಿ ಪೋಸ್ಟರ್ ಲಾಂಚ್ ಮಾಡಿದ್ದು ಮೀನಾ ತೌದೀಪ್ ಶ್ರೀನಿವಾಸ್ ಅವರು. ಸೊ ನಂಗೆ ಎಂಟೈರ್ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಇದೆ. ಇಲ್ಲಿ ಏನಾಗೋಯ್ತು, ಒಂದಷ್ಟು ಜನ ಫ್ಯಾನ್ಸ್ ಪೇಜ್ ಅಥವಾ ಯಾವ್ದೋ ಒಂದಷ್ಟು ಫೇಕ್ ಪೇಜ್ ಪ್ರೊಫೈಲ್ಸ್ ಅವರು ಒಪಿನಿಯನ್ ಬಿಲ್ಡ್ ಮಾಡಿದ್ರು, ಒಪಿನಿಯನ್ ಬಿಲ್ಡ್ ಆಯ್ತು. ನಂಗೀಗ ಸುದೀಪ್ ಅವ್ರು ಹೇಳಿದಿರ್ಬೋದು ಅಥವಾ ನಮ್ಮ ಅಪ್ಪು ಸರ್ ಹೇಳಿದಿರ್ಬೋದು, ಇವರೆಲ್ಲ ಕಣ್ಣಾರೆ ನೋಡಿದಾಗ ಒಂದಷ್ಟು ನೆಗೆಟಿವಿಟಿ ಬರುತ್ತೆ. ಅದನ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಇವರೆಲ್ಲ ನೋಡಿದ, ಮೋದಿ ಅವ್ರು ನೋಡಿದೀನಿ, ದೇವೇಗೌಡರು, ಇವೆಲ್ಲ ನೋಡಿದಾಗ ನಾನು ಅದನ್ನ ಡಿಲೀಟ್ ಯಾವ್ದು ಮಾಡಕ್ ಹೋಗಿಲ್ಲ. ಬಿಡು, ಅದು ಅವ್ರದ್ದೇನೋ ಒಪಿನಿಯನ್ ಹಾಕಿದ್ದಾರೆ. ಈ ಕ್ಷಣಕ್ಕೆ ಅದ್ರ ಬಗ್ಗೆ ಏನು ಮಾಡೋದ್ ಬೇಡ ಅಂತ ನಾನೇನು ಹೇಳಿಲ್ಲ.